ಧನುಸ್ಸು ರಾಶಿಯವರಿಗೆ ಈ ಜೂನ್ ಮಾಸ ಹೇಗಿದೆ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ, ಸುಖ ಸ್ಥಾನದಲ್ಲಿ ಶನಿ, ಧನುಸ್ಸು ರಾಶಿಗೆ ಅಧಿಪತಿ ಗುರುವಿನ ಕ್ಷೇತ್ರದಲ್ಲಿ ಶನಿ ಇದ್ದಾನೆ. ಶನಿ ಚತುರ್ಥ ಸ್ಥಾನದಲ್ಲಿದ್ದರೂ ಕೂಡ ದೋಷವಿಲ್ಲ ಅಂತ ಹೇಳುತ್ತೆ. ಈ ಉಪನಿಷತ್ತುಗಳನ್ನ ಅಧ್ಯಯನವನ್ನ ಮಾಡಿದಾಗ, ಪುರಾಣಗಳನ್ನ ಅಧ್ಯಯನವನ್ನ ಮಾಡಿದಾಗ ನಮಗೆ ಕಂಡು ಬರತಕ್ಕಂಥದ್ದು. ಆದರೆ ಈಗ ಜೂನ್ 1ನೇ ತಾರೀಕಿನಿಂದ ಅಷ್ಟಮ ಸ್ಥಾನದಲ್ಲಿ ಗುರು ಚಂದ್ರನ ಕ್ಷೇತ್ರದಲ್ಲಿ ಇದ್ದಾನೆ. ಕೆಲವರ ಅಭಿಪ್ರಾಯ ಏನು, ಅಷ್ಟಮ ಸ್ಥಾನದಲ್ಲಿ ಗುರು ಬಹಳಷ್ಟು ತೊಂದರೆಯನ್ನು ಕೊಡ್ತಾನೆ. ಖಂಡಿತವಾಗಿ ಇಲ್ಲ. ಚಂದ್ರನ ಕ್ಷೇತ್ರದಲ್ಲಿ, ಮಿತ್ರ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಗುರು ತಟಸ್ಥನಾಗ್ತಾನೆ. ಯಾವಾಗ ಗುರು ಚಂದ್ರನ ಕ್ಷೇತ್ರದಲ್ಲಿ, ಮಿತ್ರ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಾನೋ, ಆ ಸಂಚಾರ ಮಾಡೋದ್ರಿಂದ ಧನುಸ್ಸು ರಾಶಿಯವರಿಗೆ ಗುರು ಬಲ ಅಂತಕ್ಕಂಥದ್ದು ಸಿಗತ್ತೆ. ಇನ್ನೊಂದು, ಪಂಚಮ ಸ್ಥಾನದಲ್ಲಿ ಕುಜ ಸ್ವಕ್ಷೇತ್ರದಲ್ಲಿ ಇದ್ದಾನೆ. ಆಸ್ತಿ ಪಾಸ್ತಿಗಳನ್ನ ಮಾಡ್ತಕ್ಕಂಥ ಒಂದು ವಿಚಾರಗಳು ಅಧಿಕವಾಗತ್ತೆ. ಮತ್ತೆ ಇಲ್ಲೇನಾಗತ್ತೆ, ಇವರಿಗೆ ನಿಮಗೆ ಎಷ್ಟೋ ವರ್ಷಗಳಿಂದ ಆಸೆ ಆಕಾಂಕ್ಷೆಗಳಿದೆ. ಆ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಆದರೆ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಜಾತಕದಲ್ಲಿ ಯಾವ ಗ್ರಹದ ದಶೆ ಅಂತಕ್ಕಂಥದ್ದು ನಡೀತಾ ಇದೆ ಅದನ್ನ ನೀವು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಅನುಕೂಲಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಶಾಂತಿಗಳು, ದಾನ ಧರ್ಮಗಳು, ಪೂಜಾ ಪುನಸ್ಕಾರಗಳನ್ನ ಮಾಡಿದಾಗ ಸ್ವಲ್ಪ ಅನುಕೂಲಗಳನ್ನ ನೀವು ಪಡಿತೀರಾ ಅಂತಕ್ಕಂಥದ್ದು ಇದರಲ್ಲಿ ಕಂಡು ಬರುತ್ತೆ. ಆದ್ರೆ ಬಹಳಷ್ಟು ಸೆಲ್ಫ್ ಮೀಡಿಯಾದಲ್ಲೇ ಹೇಳ್ತಾ ಇದ್ದಾರೆ, ಅಯ್ಯೋ ಧನುಸ್ಸು ರಾಶಿಗೆ 8 ವರ್ಷಕ್ಕಿನ್ನ ಮುಂಚೆ ಬಹಳಷ್ಟು ಕಷ್ಟ ಇತ್ತು, 8 ವರ್ಷದಿಂದ ಈ ಫಲಗಳನ್ನ ಅನುಭವಿಸಿಲ್ಲ, ಈಗ ಮುಟ್ಟಿದೆಲ್ಲ ಚಿನ್ನ, ಮುಟ್ಟಿದೆಲ್ಲ ಬಂಗಾರ, ಮುಟ್ಟಿದೆಲ್ಲ ವಜ್ರ, ಮುಟ್ಟಿದೆಲ್ಲ ಅಯೋಮಯ ಅಂತ ಹೇಳ್ತಕ್ಕಂಥ ಸೆಲ್ಫ್ ಮೀಡಿಯಾದಲ್ಲಿ ಜ್ಯೋತಿಷ್ಯರ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಆದರೆ ಎಚ್ಚರಿಕೆ ವಹಿಸಿ. ನಾನು ಜ್ಯೋತಿಷ್ಯವನ್ನ ಅಧ್ಯಯನವನ್ನ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ತೃತೀಯ ಸ್ಥಾನದಲ್ಲಿ ರಾಹು ಅಂತಕ್ಕಂಥವನಿದ್ದಾನೆ. ಆ ರಾಹು ಸಂಚಾರವನ್ನು ಮಾಡ್ತಾ ಇದ್ದಾನೆ ಕುಂಭರಾಶಿಯಲ್ಲಿ. ಚತುರ್ಥದಲ್ಲಿ ಶನಿ, ಪಂಚಮದಲ್ಲಿ ಕೇತು, ಜೊತೆಗೆ ಸಪ್ತಮದಲ್ಲಿ ರವಿಚಂದ್ರ ಬುಧ. ನೋಟ್ ದಿಸ್ ಪಾಯಿಂಟ್. ಸಪ್ತಮ ಸ್ಥಾನದಲ್ಲಿ, ಜಯಸ್ಥಾನದಲ್ಲಿ ರವಿ ಅಂತಕ್ಕಂಥವನಿದ್ದಾನೆ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಆಗತ್ತೆ. ನೋಡಿ, ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ರವಿಯ ಬಲ, ಅದರಲ್ಲೂ ಧನುಸ್ಸು ರಾಶಿಯವರಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುತ್ತೆ. ಬರೀ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗಲ್ಲ, ಯಾವುದೋ ಒಂದು ಆಫೀಸಲ್ಲಿ ಬಹಳಷ್ಟು ಕತ್ತೆ ತರ ದುಡಿತಾ ಇರ್ತೀರ, ಪಾಪ ಪ್ರಮೋಷನ್ ಅಂತಕ್ಕಂಥದ್ದು ಸಿಗಲ್ಲ, ಯಾರಿಂದನೋ ಹಾಳಾಗೋಗ್ಬಿಟ್ಟಿರುತ್ತೆ ಇಷ್ಟು ದಿವಸ. ಆದ್ರೆ ಉನ್ನತ ಸ್ಥಾನ ಮಾನದ ಅಧಿಕಾರ ನಿಮಗೆ ಪ್ರಾಪ್ತಿಯಾಗತ್ತೆ. ಉಪಯೋಗವನ್ನ ಮಾಡ್ಕೊಳ್ಳಿ. ಗುರು ಬಲ ಅಂತಕ್ಕಂಥದ್ದು ನಿಮಗೆ ಅಷ್ಟಮದಲ್ಲಿದ್ದರೂ ಸಹಿತ ನಿಮಗೆ ಅನುಕೂಲಗಳನ್ನ ತಂದು ಕೊಡುತ್ತೆ. ಯಾಕೆ ಅಂದ್ರೆ ಸಪ್ತಮ ಸ್ಥಾನದಲ್ಲಿ ರವಿ ಇದ್ದಾನೆ. ರವಿಚಂದ್ರರು ಒಂದು ದಿನವಾದರೂ ಏಕರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಹೌದಲ್ವಾ? ಯೋಚನೆ ಮಾಡಿ, ಜನರಲ್ ಆಗಿ ನೀವೇ ಯೋಚನೆ ಮಾಡಿ. ಸಪ್ತಮ ಸ್ಥಾನದಲ್ಲಿ ರವಿ ಏನು ಮಾಡ್ತಾನೆ? ಜಯಸ್ಥಾನದಲ್ಲಿ ರವಿ ಬುಧನ ಕ್ಷೇತ್ರದಲ್ಲಿ ಇದ್ದಾನೆ. ಒಳ್ಳೆಯ ಬುದ್ಧಿಶಕ್ತಿ ಅಂತಕ್ಕಂಥದ್ದನ್ನು ಕೊಡ್ತಾನೆ. ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಬುದ್ಧಿವಂತಿಕೆಯಿಂದ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತೀರಾ. ಬಿಸಿನೆಸ್ ಮಾಡ್ತಕ್ಕಂಥವ್ರು ಬಹಳಷ್ಟು ಜನ ವ್ಯಾಪಾರ ನಷ್ಟದಲ್ಲಿ ಕೂತಿರ್ತಕ್ಕಂಥವ್ರು ಇಷ್ಟು ದಿನ ಈ ಮಾಸದಲ್ಲಿ ಬಹಳಷ್ಟು ಅನುಕೂಲಗಳನ್ನ ಪಡಿತೀರಾ. ಆದರೆ ಮುಟ್ಟಿದೆಲ್ಲ ಚಿನ್ನ ವಜ್ರ ಎಲ್ಲ ಹಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶತ್ರುಕಾರಕನ ಆಗಿರ್ತಕ್ಕಂಥ ಶುಕ್ರ ಚಂದ್ರನ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾಗ ಈ ಮಾಸದಲ್ಲಿ ಅಷ್ಟಮ ಸ್ಥಾನದಲ್ಲಿ ಶುಕ್ರನಿದ್ದಾನೆ. ಹಾವು ಒಡೆದು ಹದ್ದಿಗೆ ಹಾಕದಾಗ ಆಯಿತು ಅಂತ ಒಂದು ಗಾದೆ ಇದೆ. ನೀವು ಕಷ್ಟಪಟ್ಟು ಎಲ್ಲಾ ಮಾಡಿ ಎಲ್ಲಾ ಲಾಭದಾಯಕವಾಗಿ ಬರುತ್ತೆ, ಯಾರೋ ಒಬ್ರು ಬಂದು ಕಿತ್ಕೊಂಡು ಹೊರಟೋಗ್ತಕ್ಕಂಥ ಪರಿಸ್ಥಿತಿ, ಅಥವಾ ಟ್ಯಾಕ್ಸ್ ರೈಡ್ ಮಾಡಬಹುದು, ಅಥವಾ ಇಡಿಯವರೇ ಬರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಫೈನ್ ಅಂತಕ್ಕಂಥದ್ದನ್ನ ಬಿಡಬಹುದು. ಸುಮ್ಮನೆ ಎಲ್ಲ ಹೋಗ್ತಾ ಇರ್ತೀರಪ್ಪ, ಇದ್ದಕ್ಕಿದ್ದಾಗೆ ಸಿಗ್ನಲ್ ಬಿದ್ದ್ಬಿಡುತ್ತೆ. ಈ ಕಡೆ ಮುಂದಕ್ಕೂ ಹೋಗಕ್ಕಾಗಲ್ಲ, ಹಿಂದಕ್ಕೂ ಬರೋಕ್ಕಾಗಲ್ಲ. ಅವಾಗ ಮುಂದಕ್ಕೆ ಹೋಗ್ಲೇಬೇಕಲ್ಲ. ಆ ಸಿಗ್ನಲ್ ಜಂಪ್ ಅನ್ನೋದು, ಫೈನ್ ಬೀಳೋದು, ಅಥವಾ ನೀವು ವಾಹನ ಚಾಲನೆ ಮಾಡ್ಬೇಕಾದ್ರೆ ಯಾರೋ ಅಡ್ಡ ಇದ್ದಕ್ಕಿದ್ದಾಗೆ ಎಲ್ಲೋ ಮೊಬೈಲಲ್ಲಿ ಮಾತಾಡ್ಕೊಂಡು ಯಾವ ಕಡೆಗೋ ತಿರ್ಕೊಂಡು ಬಂದು ನಿಮ್ ಗಾಡಿಗೆ ಸಿಕ್ಕಾಕೊಳ್ಳೋದು, ಇವೆಲ್ಲವನ್ನು ಕೂಡ ಮಾಡ್ಬಿಡ್ತಾರೆ. ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಅದಕ್ಕೆ ವಾಹನ ಚಾಲನೆಯಲ್ಲಿ ಮಾತ್ರ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡಿ. ಜಯಸ್ಥಾನದಲ್ಲಿ ರವಿ ಇದ್ದಾನೆ, ಜಯಿಸ್ಕೊಂಡು ಬರ್ತಕ್ಕಂಥ ಶಕ್ತಿಯನ್ನ ಕೊಡ್ತಾನೆ, ನಿಜ. ಇನ್ನೊಂದು, ಭಾಗ್ಯಸ್ಥಾನದಲ್ಲಿ ನಿಮ್ದೇನಾದ್ರೂ ಮೂಲ ನಕ್ಷತ್ರ ಆಗಿದ್ರೆ, ಮೂಲ ನಕ್ಷತ್ರಕ್ಕೆ ಅಧಿಪತಿ ಕೇತು ಭಾಗ್ಯಸ್ಥಾನದಲ್ಲಿದ್ದಾನೆ. ಆ ಮೂಲ ನಕ್ಷತ್ರದವರಿಗೆ ಬಹಳಷ್ಟು ಬಲ ಅಂತಕ್ಕಂಥದ್ದು ಸಿಗುತ್ತೆ. ಪೂರ್ವಾಷಾಢ ನಕ್ಷತ್ರದವರಿಗೆ ಬಲ ಸಿಗುತ್ತೆ. ಅಂದ್ರೆ ಏನು ತೊಂದರೆ ಇಲ್ಲ. ಆದರೆ
ಯಾರೋ ಮಾಡಿದ, ನೀವು ಕಷ್ಟಪಟ್ಟು ಸಂಪಾದಿಸಿದ್ದನ್ನ ಬೇರೆಯವರು ಕಿತ್ತುಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಎಚ್ಚರಿಕೆಯನ್ನ ವಹಿಸ್ತಕ್ಕಂತಹ ಕೆಲಸವನ್ನ ಮಾಡಿ. ಇನ್ನು ವಿವಾಹ ಆಗಿಲ್ದಿರ್ತಕ್ಕಂಥವರಿಗೆ 15ರ ನಂತರ ವಿವಾಹ ಯೋಗ ಅಂತಕ್ಕಂಥದ್ದಿದೆ. ಭೂಮಿಯನ್ನು ತಗೊಳ್ಕೊಳ್ತಕ್ಕಂಥ ಯೋಗ ಇದೆ, ಅಥವಾ ಮದುವೆ ಮಾಡ್ತಕ್ಕಂಥ ಯೋಗವೂ ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಆದ್ರೆ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗುರು ಸಮಾನರಾಗಿರ್ತಕ್ಕಂಥವರು ನೋಡಿ, ಶಿರಡಿ ಸಾಯಿನಾಥ ಅಥವಾ ಮಂತ್ರಾಲಯದ ಗುರು ರಾಘವೇಂದ್ರರು, ಇಂಥ ಗುರು ಸಮಾನರಾಗಿರ್ತಕ್ಕಂಥವರಿಗೆ ಹಳದಿ ವಸ್ತ್ರ ಅಥವಾ ದೀಕ್ಷಾ ವಸ್ತ್ರವನ್ನ ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಯಾವಾಗಲೂ ಓಂ ಗುರವೇ ನಮಃ ಈ ಮಂತ್ರವನ್ನ ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ, ಅನುಕೂಲಗಳು ಪ್ರಾಪ್ತಿಯಾಗುತ್ತೆ.